ಈ ಅಕೌಂಟೆನ್ಸಿಲಿ ಡೆಬಿಟ್ ಕ್ರೆಡಿಟ್ ಯಾಕಾಗಿ ಬರುತ್ತೋ ಏನೋ, ಒಂದು ಅಕೌಂಟ್ ಡೆಬಿಟ್ ಆಗುತ್ತಂತೆ, ಮತ್ತೊಂದು ಅಕೌಂಟ್ ಕ್ರೆಡಿಟ್ ಆಗುತ್ತಂತೆ. ಹೀಗೆ ಡೆಬಿಟ್ ಕ್ರೆಡಿಟ್ ಐಡೆಂಟಿಫೈ ಮಾಡೋಕ್ಕೆ ಒಂದು ರೂಲ್ಸು. ಇದನ್ನೆಲ್ಲ ಯಾರಾದರೂ ಮಾಡಿದ್ರು, ಯಾಕಾದರೂ ಮಾಡಿದ್ರು ಅಂತ ಅಕೌಂಟೆನ್ಸಿ ತಗೊಂಡು ಅನಿಸ್ತಾ ಇದೆಯಾ? ಹೋಲ್ಡ್ ಆನ್ ಫಾರ್ ಅ ಮಿನಿಟ್. ನೀವು ಇನ್ನೂ ABCDನೇ ಕಲ್ತಿರೋದಿಲ್ಲ, ಆಗಲೇ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದೋದಕ್ಕೆ ಕೇಳಿದ್ರೆ ಅಯ್ಯೋ ಇದು ಯಾವ ಬ್ರಹ್ಮ ಬರ್ದಿರೋ ಭಾಷೆ ಅಂತ ನಿಮ್ಗೆ ಅನ್ಸುತ್ತಲ್ವಾ? ಅದೇ ಕಲ್ತಾದ್ಮೇಲೆ ಆರಾಮಾಗಿ ಓದ್ಕೊಂಡು ಹೋಗ್ಬೋದಲ್ವಾ? ಹಾಗೆಯೇ ಅಕೌಂಟೆನ್ಸಿ ಕೂಡ. ಮೊದಲಿಗೆ ಜರ್ನಲ್ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಬೇಸಿಕ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೇ ಇದೊಂದು ಅರ್ಥ ಆಗೋದು. ಈ ಭಾಗದಲ್ಲಿ ಈ ಟ್ರಾನ್ಸಾಕ್ಷನ್ ಅಂದರೆ ಏನು, ಡೆಬಿಟ್ ಕ್ರೆಡಿಟನ್ನು ಯಾಕಾಗಿ ಬಿಸ್ನೆಸ್ನಲ್ಲಿ ಬಳಸ್ತಾರೆ, ಡೆಬಿಟ್ ಕ್ರೆಡಿಟ್, ಕ್ರೆಡಿಟರ್, ಡೆಟರ್, ಈ ಕನ್ಫ್ಯೂಸಿಂಗ್ ವರ್ಡ್ಸ್ ಮಧ್ಯೆ ಇರೋ ಡಿಫ್ರೆನ್ಸಸ್ ಏನು, ಇದನ್ನೆಲ್ಲ ತಿಳ್ಕೊಂಡಿದ್ದೀರಲ್ವಾ? ಇವತ್ತಿನ ಸೆಷನ್ನಲ್ಲಿ ಅಕೌಂಟ್ಸ್ಗಳನ್ನು ಯಾಕಾಗಿ ಕ್ಯಾಟಗರಿ ಮಾಡಿದ್ರು, ಆ ಕ್ಯಾಟಗರೀಸ್ ಯಾವ್ಯಾವುದು ಮತ್ತು ಅವುಗಳದ್ರೆಲ್ಲ ಮೀನಿಂಗ್ ಏನು, ಹಾಗೆಯೇ ಡೆಬಿಟ್ ಕ್ರೆಡಿಟ್ ರೂಲ್ಸ್ಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಮೆಥಡ್ ಯಾವುದು, ಇದೆಲ್ಲ ಬೇಸಿಕ್ಸ್ಗಳನ್ನು ಯಾವಾಗಲೂ ಮರಿಬಾರ್ದು. ಆ ರೀತಿಯೇ ಕಲ್ತ್ಕೊಳ್ಳೋಣ, ಏನಂತೀರಾ? ಲೆಟ್ಸ್ ಬಿಗಿನ್. ನೀವು ಬಿಗಿನರ್ಸ್ ಆಗಿದ್ರೆ ಅಕೌಂಟೆನ್ಸಿ ಕಲಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಿಂದಿನ ಪಾರ್ಟಲ್ಲಿ ನಾನೊಂದು ಎಕ್ಸಾಂಪಲ್ ತಗೊಂಡಿದ್ದೆ, ನೆನಪಿದ್ಯಾ? ನೀವು ಅಂಗಡಿಗೆ ಹೋಗಿ 10 ರೂಪೀಸ್ ಪೆನ್ನನ್ನು ತಗೊಳ್ತೀರಾ. ಅಂಗಡಿಯವನು ಅದನ್ನು ತನ್ನ ಬುಕ್ಸ್ ಆಫ್ ಅಕೌಂಟಲ್ಲಿ ಹೇಗೆ ಬರೀತಾನೆ? ಕ್ಯಾಶ್ ರಿಸೀವ್ಡ್, ಪೆನ್ ಗಿವನ್ ಅಂತ ಅಲ್ವಾ? ರಿಸೀವಿಂಗ್ ಆಸ್ಪೆಕ್ಟ್ ಡೆಬಿಟ್ ಅಂತ ನಿಮಗೆ ಗೊತ್ತಿದೆ. ಹಾಗೆಯೇ ಗಿವಿಂಗ್ ಆಸ್ಪೆಕ್ಟ್ ಕ್ರೆಡಿಟ್ ಅಂತ ಹೇಳಿನೂ ನಿಮ್ಗೆ ಗೊತ್ತಿದೆ. ಈಗ ಹೇಳಿ, ಈ ಟ್ರಾನ್ಸಾಕ್ಷನ್ನಲ್ಲಿ ಇನ್ವಾಲ್ವ್ ಆಗಿರುವಂಥ 2 ಅಕೌಂಟ್ ಯಾವುದಾಗಿದ್ರೆ? ಒಂದು ಕ್ಯಾಶ್ ಅಕೌಂಟ್, ಮತ್ತೊಂದು ಪೆನ್ ಅಕೌಂಟ್ ಅಲ್ವಾ? ಯಾವುದನ್ನು ಡೆಬಿಟ್ ಮಾಡಬೇಕು? ರಿಸೀವ್ ಆಗಿರೋದನ್ನ ಅಲ್ವಾ? ಯಾಕಂದರೆ ಡೆಬಿಟ್ ಮೀನ್ಸ್ ರಿಸೀವಿಂಗ್ ಆಸ್ಪೆಕ್ಟ್. ಸೊ ಅಂಗಡಿಯವನಿಗೆ ಕ್ಯಾಶ್ ರಿಸೀವ್ ಆಗಿದೆ ಮತ್ತು ಕ್ಯಾಶ್ ಅಕೌಂಟ್ ಡೆಬಿಟ್ ಆಯಿತು. ಹಾಗೆ ಪೆನ್ ಗಿವನ್ ಆಗಿದೆ, ಗಿವಿಂಗ್ ಆಸ್ಪೆಕ್ಟ್ ಕ್ರೆಡಿಟ್ ಅಲ್ವಾ? ಅಂದರೆ ಪೆನ್ ಅಕೌಂಟ್ ಕ್ರೆಡಿಟ್ ಆಯಿತು. ಇದನ್ನು ನೀವು ನಿಮ್ಮ ಲೆಕ್ಕದ ಪಟ್ಟಿಲಿ ಬರೆಯೋ ಹಾಗೆ ಹೇಗೇಗೋ ಅವನು ರೆಕಾರ್ಡ್ ಮಾಡೋ ಹಾಗಿಲ್ಲ. ಯಾಕಂದರೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಅಲ್ವಾ? ಅವನೊಂದು ಟ್ರಾನ್ಸಾಕ್ಷನ್ ಬರುವಂಥ 2 ಆಸ್ಪೆಕ್ಟನ್ನು ತನ್ನ ಬುಕ್ಸ್ ಆಫ್ ಅಕೌಂಟಲ್ಲಿ ಪ್ರಿನ್ಸಿಪಲ್ಸ್ ಏನು ಹೇಳುತ್ತೋ ಆ ರೂಲ್ಸ್ ಪ್ರಕಾರ ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಹೀಗೆ ಡೇ ಟು ಡೇ ಟ್ರಾನ್ಸಾಕ್ಷನ್ನ ಸಿಸ್ಟಮ್ಯಾಟಿಕ್ ವೇದಲ್ಲಿ ರೆಕಾರ್ಡ್ ಮಾಡುವಂಥ ಒಂದು ಬುಕ್ಗೆ ನಾವು ಜರ್ನಲ್ ಅಂತ ಕರಿತೀವಿ. ಮತ್ತು ಅದರಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತೀವಲ್ವಾ? ಹಾಗೆ ಎಂಟ್ರಿ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಹಾಗಾದರೆ ಈಗ ನಾವು ಎಕ್ಸಾಂಪಲಲ್ಲಿ ತೆಗೆದುಕೊಂಡ ಟ್ರಾನ್ಸಾಕ್ಷನನ್ನು ಅಂಗಡಿಯವನು ತನ್ನ ಜರ್ನಲಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ಬೋದು? ಜರ್ನಲ್ ಫಾರ್ಮ್ಯಾಟು ಈ ರೀತಿ ಇರುತ್ತೆ. ಓಕೆ, ಫಸ್ಟ್ ಡೆಬಿಟ್ ಎಂಟ್ರಿ ಬರೀತಾನೆ, ಅಂದರೆ ಕ್ಯಾಶ್ ಅಕೌಂಟ್ ಡೆಬಿಟೆಡ್. ಆಮೇಲೆ ಕ್ರೆಡಿಟ್ ಎಂಟ್ರಿ ಬರೀತಾನೆ. ಹೀಗೆ ಮತ್ತೆ ಕ್ರೆಡಿಟ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಡೆಬಿಟ್ ಅಂತ ಬರೆದಿದ್ದೀವಿ, ಕ್ರೆಡಿಟ್ ಅಂತ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಹೀಗೆ ಬರಬೇಕಂತ ಪ್ರಾಕ್ಟೀಸಲ್ಲಿ ಬಂದ್ಬಿಟ್ಟಿದೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಕ್ರೆಡಿಟ್ ಬರೆದಿಲ್ಲ ಅಂದ್ರೂ ಅದು ಕ್ರೆಡಿಟ್ ಎಂಟ್ರಿ ಅಂತಾನೆ ಅರ್ಥ. ಇನ್ನು ಕ್ಯಾಶ್ ಎಷ್ಟು ರಿಸೀವ್ ಆಗಿದೆ? 10 ರೂಪೀಸ್ ಅಲ್ವಾ? ಅದನ್ನು ಡೆಬಿಟ್ ಕಾಲಮಲ್ಲಿ ಬರಿತೀವಿ. ಅವನು ಕೊಟ್ಟಿರೋ ಪೆನ್ನಿನ ವರ್ತ್ ಎಷ್ಟು? 10 ರೂಪೀಸ್ ಅಲ್ವಾ? ಅದನ್ನ ಕ್ರೆಡಿಟ್ ಕಾಲಮಲ್ಲಿ ಬರಿತೀವಿ. ಪ್ರತಿ ಟ್ರಾನ್ಸಾಕ್ಷನನ್ನು ಎಂಟ್ರಿ ಹಾಕಿದ ಮೇಲೆ ಡೆಬಿಟ್ ಕಾಲಮ್ನ ಅಮೌಂಟು ಮತ್ತು ಕ್ರೆಡಿಟ್ ಕಾಲಮ್ನ ಅಮೌಂಟು ಈಕ್ವಲ್ ಆಗಿರಬೇಕು. ಯಾಕಂದರೆ ಈಕ್ವಲ್ ಆಗಿರೋ ಬೆನಿಫಿಟ್ ಎಕ್ಸ್ಚೇಂಜ್ ಆಗಿರುತ್ತೆ ಅಲ್ವಾ? ಸೊ ಈ ರೀತಿಯಾಗಿ ಒಂದು ಟ್ರಾನ್ಸಾಕ್ಷನನ್ನು ಬಿಸ್ನೆಸ್ನಲ್ಲಿ ಎಂಟ್ರಿ ಮಾಡ್ತಾರೆ. ಇಲ್ಲಿ ಪೆನ್ ಅಕೌಂಟ್ ಅಂತ ನಾನು ನಿಮಗೆ ಅರ್ಥ ಆಗಲಿ ಅಂತ ತಗೊಂಡಿದ್ದೀನಿ ಅಷ್ಟೇ. ಬಟ್ ಬಿಸ್ನೆಸ್ನಲ್ಲಿ ಪೆನ್ ಅಕೌಂಟ್ ಅಂತೆಲ್ಲ ಇರಲ್ಲ. ಯಾಕಂದರೆ ಪೆನ್ ಅನ್ನೋದೊಂದು ಸಣ್ಣ ವಸ್ತು ಅಲ್ವಾ? ಅದನ್ನ ಸ್ಟೇಷನರಿ ಅಕೌಂಟ್ ಅಂತ ಆ ಕ್ಯಾಟಗರಿಯಲ್ಲಿ ಐಡೆಂಟಿಫೈ ಮಾಡ್ತಾರೆ. ಓಕೆ, ಹೀಗೆ ಜರ್ನಲ್ ಎಂಟ್ರಿ ಹಾಕಬೇಕಂದ್ರೆ ನಿಮಗೆ ಪ್ರತಿ ಟ್ರಾನ್ಸಾಕ್ಷನಲ್ಲಿ ಬರುವ 2 ಅಕೌಂಟ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಸೊ ಇವಾಗ ನಾವು ಈ ಫಾರ್ಮ್ಯಾಟಲ್ಲಿ ಬರೆಯೋಣ. ಡೇಟು 25th June 25. Cash account
ಡೆಟರ್ ಎಷ್ಟು 10 rupees ಟು ಪೆನ್ ಅಕೌಂಟ್ ಮೀನ್ಸ್ ಸ್ಟೇಷನರಿ ಅಕೌಂಟ್ ಎಷ್ಟು 10. ಈ ರೀತಿಯಾಗಿ ಬರಿತೀವಿ. ಹೀಗೆ ಜರ್ನಲ್ ಎಂಟ್ರಿ ಹಾಕಬೇಕು ಅಂತಂದರೆ ನಮಗೆ ಪ್ರತಿ ಟ್ರಾನ್ಸಾಕ್ಷನಲ್ಲಿ ಬರುವ 2 ಅಕೌಂಟ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಹಾಗೆಯೇ ಅದರಲ್ಲಿ ರಿಸೀವಿಂಗ್ ಆಸ್ಪೆಕ್ಟ್ ಯಾವುದು ಅಥವಾ ಡೆಬಿಟ್ ಯಾವುದು ಮತ್ತು ಗಿವಿಂಗ್ ಆಸ್ಪೆಕ್ಟ್ ಯಾವುದು, ಕ್ರೆಡಿಟ್ ಯಾವುದು ಅಂತಾನು ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಅಯ್ಯೋ ಅದೇನು ಮಹಾನ್ ಕೆಲಸ ಬಿಡಿ, ವೆರಿ ಈಸಿ ಅಂತಿದ್ದೀರಾ? ಇಲ್ಲೇ ನೀವು ಮಿಸ್ಟೇಕ್ ಮಾಡ್ಕೊಂಡಿರೋದು. ಅಷ್ಟು ಈಸಿ ಇದ್ದಿದ್ರೆ ಅಕೌಂಟಿಂಗ್ ಕಲಿಯೋದೇ ಬೇಕಾಗಿರಲಿಲ್ವಲ್ವಾ? ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮದೇ ಒಂದು ಸಣ್ಣ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲೊಬ್ಬ ವರ್ಕರ್ ಇರ್ತಾನೆ, ಅವನಿಗೆ ಮಂತ್ಲಿ ಸ್ಯಾಲ್ರಿ ಕೊಡಬೇಕು ಅಲ್ವಾ? ಅದು ಟ್ರಾನ್ಸಾಕ್ಷನ್ ಹೌದಲ್ವೋ? ಯಾಕಂದರೆ ನಿಮ್ಮ ಬಿಸ್ನೆಸ್ನಲ್ಲಿ ಸ್ಯಾಲ್ರಿ ರೂಪದಲ್ಲಿ ಕ್ಯಾಶ್ ಹೋಗ್ತಾ ಇದೆ ಅಥವಾ ಅಮೌಂಟ್ ಹೋಗ್ತಾ ಇದೆ. ಇಲ್ಲಿರೋ 2 ಅಕೌಂಟ್ ಯಾವುದು ಹಾಗಿದ್ರೆ? ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಸ್ಯಾಲ್ರಿ ಅಕೌಂಟ್ ಅಲ್ವಾ? ಈಗ ಅನಲೈಸ್ ಮಾಡಿ ನೋಡೋಣ, ಯಾವುದು ಕ್ರೆಡಿಟ್ ಯಾವುದು ಡೆಬಿಟ್? ಇಲ್ಲಿ ಕ್ಯಾಶ್ ಗಿವನ್ ಆಗಿದೆ, ಕ್ರೆಡಿಟ್ ಅಂತೀರಾ. ಸರಿ, ಸ್ಯಾಲ್ರಿ ಅದು ಗಿವನ್ ಆಗಿದೆ, ಅದು ಕ್ರೆಡಿಟ್ ಆಗುತ್ತೆ. ಹಾಗಿದ್ರೆ ರಿಸೀವ್ ಆಗಿದ್ದೇನು ಇಲ್ಲಿ ಅಲ್ವಾ? ಇದೊಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ. ಹೀಗೆ ಬಿಸ್ನೆಸ್ನಲ್ಲಿ ರಿಸೀವಿಂಗ್ ಆಸ್ಪೆಕ್ಟು ಗಿವಿಂಗ್ ಆಸ್ಪೆಕ್ಟು ಅಷ್ಟು ಸುಲಭವಾಗಿ ಗುರುತಿಸೋಕೆ ಆಗದೇ ಇರುವಂಥ ಸಾವಿರಾರು ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಹಾಗಾಗಿ ಈ ಡೆಬಿಟ್ ಕ್ರೆಡಿಟ್ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಅಂತಾನೆ ಅಕೌಂಟ್ಸಲ್ಲಿ ಕ್ಯಾಟಗರೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ವಿಂಗಡಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಅಕೌಂಟ್ಸ್ನ ಕ್ಯಾಟಗರಿ ಮಾಡೋದಕ್ಕೆ 2 ಅಪ್ರೋಚ್ ಇದೆ. ಒಂದು ಅಮೇರಿಕನ್ ಅಪ್ರೋಚ್, ಇನ್ನೊಂದು ಇಂಗ್ಲೀಷ್ ಅಪ್ರೋಚ್. ಮೊದಲೆಲ್ಲ ನಾವು ಕಲ್ತಿದ್ದು ಇಂಗ್ಲೀಷ್ ಅಪ್ರೋಚಲ್ಲಿ. ಅಲ್ಲಿ ಅಕೌಂಟ್ಸ್ನ ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಆ್ಯಂಡ್ ಪರ್ಸ್ನಲ್ ಅಕೌಂಟ್ ಅಂತ 3 ರೀತಿಯಾಗಿ ಡಿವೈಡ್ ಮಾಡಿದ್ರು. ಬಟ್ ಈಗ ನಿಮಗೆ ಇನ್ನೂ ಸುಲಭವಾಗಲಿ ಅಂತ ಅಮೇರಿಕನ್ ಅಪ್ರೋಚನ್ನು ಹೇಳ್ಕೊಡ್ತಿದ್ದಾರೆ. ಅದರ ಪ್ರಕಾರ ಬಿಸ್ನೆಸ್ನಲ್ಲಿ ಬರುವಂಥ ಎಲ್ಲ ಅಕೌಂಟ್ಸ್ಗಳನ್ನ 5 ಕ್ಯಾಟಗರಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಅಸೆಟ್ಸು, ಲಯಾಬಿಲಿಟಿ, ಕ್ಯಾಪಿಟಲು, ರೆವಿನ್ಯೂ ಆರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ಲಾಸ್. ಅಮೇರಿಕನ್ ಓಕೆ, ಅಸೆಟ್ಸು, ಹೀಗೆ ಅಕೌಂಟನ್ನು 5 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೋತಾರೆ. ಹೀಗೆ ಕ್ಯಾಟಗರಿ ಮಾಡಿ ಪ್ರತಿ ಕ್ಯಾಟಗರಿಗೆ ಡೆಬಿಟ್ ಕ್ರೆಡಿಟ್ ಐಡೆಂಟಿಫೈ ಮಾಡೋದಕ್ಕೆ ಡೆಬಿಟ್ ಕ್ರೆಡಿಟ್ ರೂಲ್ಸನ್ನು ಕೂಡ ಹೇಳಿದ್ದಾರೆ. ಇದ್ರ ಹೆಲ್ಪಿಂದ ನಾವು ಯಾವುದೇ ಅಕೌಂಟನ್ನು ಡೆಬಿಟ್ ಆಗಿದೆಯಾ ಅಥವಾ ಕ್ರೆಡಿಟ್ ಆಗಿದೆಯಾ ಅಂತ ಸುಲಭವಾಗಿ ಐಡೆಂಟಿಫೈ ಮಾಡಿ ಜರ್ನಲಲ್ಲಿ ಎಂಟ್ರಿ ಹಾಕೋಬೋದು. ಯಾವ್ಯಾವ ಅಕೌಂಟು ಯಾವ್ಯಾವ ಕ್ಯಾಟಗರಿಗೆ ಹೋಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಮೊದಲು ಅದರ ಮೀನಿಂಗ್ ಗೊತ್ತಿರಬೇಕು ಅಲ್ವಾ? ಅದನ್ನ ನೋಡೋಣ ಬನ್ನಿ. ಫಸ್ಟ್ ಒನ್ ಲಯಾಬಿಲಿಟೀಸ್. ಬಿಸ್ನೆಸ್ಸು ಫ್ಯೂಚರಲ್ಲಿ ವಾಪಸ್ ಕೊಡ್ತೀನಿ ಅನ್ನೋ ಜವಾಬ್ದಾರಿ ಮೇಲೆ ಯಾರಿಂದಾದರೂ ಅಮೌಂಟನ್ನು ರಿಸೀವ್ ಮಾಡಿದರೆ ಅದಕ್ಕೆ ಲಯಾಬಿಲಿಟಿ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಿಸ್ನೆಸ್ನಿಂದ ಬೇರೆಯವ್ರಿಗೆ ಅಮೌಂಟ್ ಪೇಯಬಲ್ ಇದ್ದರೆ ಅಥವಾ ಹಣ ಕೊಡಬೇಕಾಗಿದ್ದರೆ ಅದು ಲಯಾಬಿಲಿಟಿ. ಯಾರಾದರೂ ಲೋನನ್ನು ಯಾಕೆ ಕೊಡ್ತಾರೆ? ಅವರು ಕೊಟ್ಟಿರುವ ಹಣ ವಾಪಸ್ ಬರೋ ತನಕನೂ ಅಂದರೆ ಲಾಂಗ್ ಟರ್ಮ್ ತನಕನೂ ಇಂಟ್ರೆಸ್ಟ್ ರೂಪದಲ್ಲಿ ಬೆನಿಫಿಟನ್ನು ಕೊಡ್ತಾ ಇರ್ತಾನೆ ಅಂತ ಬಿಸ್ನೆಸ್ ಒಪ್ಕೊಂಡಿರುತ್ತೆ ಅಲ್ವಾ? ಸೊ ಲಾಂಗ್ ಟರ್ಮ್ ಬೆನಿಫಿಟ್ ಕೊಡ್ತೀನಿ ಅಂತ ಹೇಳಿ ಬಿಸ್ನೆಸ್ಸು ಔಟ್ಸೈಡರ್ಸಿಂದ ಹಣವನ್ನು ರಿಸೀವ್ ಮಾಡಿದರೆ ಮತ್ತು ಅದನ್ನು ವಾಪಸ್ ಕೊಡೋ ಜವಾಬ್ದಾರಿ ಬಿಸ್ನೆಸ್ಗಿದ್ರೆ ಅದಕ್ಕೆ ಲಯಾಬಿಲಿಟಿ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಇನ್ನು ಸೆಕೆಂಡ್ ಒನ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಪ್ರಕಾರ ಬಿಸ್ನೆಸ್ ಇಸ್ ಅ ಸಪ್ರೇಟ್ ಎಂಟಿಟಿ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಅಂದರೆ ಬಿಸ್ನೆಸ್ಸು ಮತ್ತು ಓನರು ಇಬ್ಬರು ಒಂದೇ ಅಲ್ಲ. ಬಿಸ್ನೆಸ್ ಬೇರೆ, ಓನರ್ ಬೇರೆ. ಮತ್ತು ಎಲ್ಲ ಟ್ರಾನ್ಸಾಕ್ಷನನ್ನು ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅನಲೈಸ್ ಮಾಡ್ತಾ ಹೋಗ್ತೀವಿ. ಓನರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಾಗ ಬಂಡವಾಳ ಅಂತ ಹಾಕಿರ್ತಾನಲ್ವಾ, ಅದಕ್ಕೆ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಅಂದರೆ ಬಿಸ್ನೆಸ್ಗೆ ಓನರಿಂದ ಹಣ ರಿಸೀವ್ ಆಗಿತ್ತು. ಓನರ್ ಕ್ಯಾಪಿಟಲನ್ನು ಬಿಸ್ನೆಸ್ಗೆ ಕಾಂಟ್ರಿಬ್ಯೂಟ್ ಮಾಡೋ ಉದ್ದೇಶ ಏನು? ಅವನಿಗೆ ಅದರಿಂದ ಏನು ಸಿಗುತ್ತೆ?
ಬಿಸ್ನೆಸ್ ಅವನಿಗೆ ಹಣ ತಂದು ಕೊಡುತ್ತೆ. ಬಿಸ್ನೆಸ್ ಅವನಿಂದ ಹಣ ತಗೊಂಡಿಲ್ಲ, ಬದಲಾಗಿ ಪ್ರಾಫಿಟ್ ರೂಪದಲ್ಲಿ ಬಹಳ ವರ್ಷಗಳ ತನಕ ಲಾಂಗ್ ಟರ್ಮ್ ಬೆನಿಫಿಟ್ ಕೊಡ್ತಾ ಇರುತ್ತಲ್ವಾ. ಹಾಗೆಯೇ ಇನ್ ಕೇಸ್ ಬಿಸ್ನೆಸ್ಸು ಕ್ಲೋಸ್ ಆದರೆ ಅವನು ಹಾಕಿದ ದುಡ್ಡು ಅವನಿಗೆ ವಾಪಸ್ ಕೊಡೋ ಜವಾಬ್ದಾರಿ ಕೂಡ ಬಿಸ್ನೆಸ್ಸಿಗಿರುತ್ತೆ. ಅದಕ್ಕೇನೆ ಕ್ಯಾಪಿಟಲ್ ಮತ್ತು ಲಯಾಬಿಲಿಟಿ ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಇನ್ನು ಓನರ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಕೌಂಟ್ಗಳು ಕೂಡ ಕ್ಯಾಪಿಟಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಎಕ್ಸಾಂಪಲ್, ಕ್ಯಾಪಿಟಲ್ ಅಕೌಂಟ್, ಡ್ರಾಯಿಂಗ್ ಅಕೌಂಟ್, ಇದೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ರೆವಿನ್ಯೂ ಆರ್ ಇನ್ಕಮ್ ಆರ್ ಗೇನ್ಸ್ ಅಂತಲೂ ಕರಿತೀವಿ. ಡೇ ಟು ಡೇ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನಲ್ಲಿ ಬಿಸ್ನೆಸ್ಸು ಹಣವನ್ನು ಗಳಿಸ್ತಾ ಇರುತ್ತಲ್ವಾ, ಅದಕ್ಕೆ ನಾವು ರೆವಿನ್ಯೂ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೇಲ್ ಆಫ್ ಫೈನಲ್ ಪ್ರಾಡಕ್ಟ್. ಬಿಸ್ನೆಸ್ಸು ತನ್ನ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದ್ರಿಂದ ಹಣ ಬಂದಿದೆ, ಅದು ಇನ್ಕಮ್ ಆರ್ ರೆವಿನ್ಯೂ. ಇಲ್ಲಿ ಕೂಡ ಬಿಸ್ನೆಸ್ ಒಂದು ಬೆನಿಫಿಟನ್ನು ಪ್ರಾಡಕ್ಟ್ ರೂಪದಲ್ಲಿ ಕೊಡ್ತಾ ಇದೆ, ಹಾಗೆ ಬಿಸ್ನೆಸ್ಗೆ ಅಮೌಂಟು ರಿಸೀವ್ ಆಗಿದೆ ಅದಕ್ಕೆ. ಆದರೆ ಇಲ್ಲಿಂದ ಬಂದ ಹಣವನ್ನು ವಾಪಸ್ ಕೊಡೋ ಜವಾಬ್ದಾರಿ ಇಲ್ಲಲ್ವಾ, ಅದು ಬಿಸ್ನೆಸ್ಸು ತನ್ನ ಆ್ಯಕ್ಟಿವಿಟೀಸ್ಗಳಿಂದ ಅರ್ನ್ ಮಾಡಿದ ಹಣ ಅಥವಾ ಆ ಹಣ ಬಿಸ್ನೆಸ್ಗೆ ಸೇರಿದ್ದು, ಅದಕ್ಕೆ ನಾವು ಇದು ಇನ್ಕಮ್ ಅಂತ ಕರಿತೀವಿ ಅಥವಾ ರೆವಿನ್ಯೂ ಅಂತ ಕರಿಬೋದು. ಫೋರ್ತ್ ಕ್ಯಾಟಗರಿ, ಎಕ್ಸ್ಪೆನ್ಸಸ್ ಆರ್ ಲಾಸಸ್. ಬಿಸ್ನೆಸ್ಸು ತನ್ನ ಆ್ಯಕ್ಟಿವಿಟೀಸ್ಗಳಿಂದ ಹಣವನ್ನು ಗಳಿಸೋ ಸಲುವಾಗಿ ಕೆಲವೊಂದಿಷ್ಟು ಖರ್ಚು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲು, ಸ್ಯಾಲ್ರಿ ಪೇ ಮಾಡೋದು, ಕರೆಂಟ್ ಬಿಲ್ ಪೇ ಮಾಡೋದು, ರಾ ಮೆಟೀರಿಯಲನ್ನು ಪರ್ಚೇಸ್ ಮಾಡೋದು. ಇದೆಲ್ಲದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ ಏನೂ ಸಿಗೋಲ್ಲ, ಬದಲಾಗಿ ಡೇ ಟು ಡೇ ಬೆನಿಫಿಟ್ ಬರ್ತಾ ಇರುತ್ತೆ. ಅದಕ್ಕೆ ಬಿಸ್ನೆಸ್ಸು ಅಮೌಂಟನ್ನು ಪೇ ಮಾಡ್ತಾ ಇರುತ್ತೆ. ಇಂತಹ ಪೇಮೆಂಟ್ಸ್ಗಳಿಗೆ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ನು ಫಿಫ್ತ್ ಕ್ಯಾಟಗರಿ, ಅಸೆಟ್ಸ್. ನೀವೇ ನಿಮ್ಮ ಬಿಸ್ನೆಸ್ಗೆ ಅಂತ ಒಂದು ಮಷಿನರಿ ಪರ್ಚೇಸ್ ಮಾಡ್ತೀರಿ, ಇದನ್ನು ತಗೊಂಡಿದ್ದು ಕೂಡ ಹಣ ಗಳಿಸೋಕೆ ಅಂತಲೇ ಅಲ್ವಾ, ಹಾಗಿದ್ರೆ ಇದು ಕೂಡ ಎಕ್ಸ್ಪೆನ್ಸ್ ಆಗುತ್ತಾ? ನೀವೇ ಹೇಳಿ. ಮಷಿನರಿ ತಗೊಂಡಿದ್ದು ಕೂಡ ಹಣ ಗಳಿಸೋಕೆ ಅಂತಲೇ ಅಲ್ವಾ, ಹಾಗಿದ್ರೆ ಇದು ಕೂಡ ಎಕ್ಸ್ಪೆನ್ಸಸ್ ಆಗುತ್ತಾ? ನೀವೇ ಹೇಳಿ. ಮಷಿನರಿನ ನೀವೇನು ದಿನ ಖರೀದಿ ಮಾಡ್ತೀರಾ? ಎಲ್ಲೋ ಒಂದು ಬಾರಿ ತಗೊಂಡಿದ್ದೇನೆ ಬಹಳ ವರ್ಷ ಯೂಸ್ ಮಾಡ್ತೀರಲ್ವಾ. ಅಂದರೆ ಕೆಲವು ಸಲ ಖರ್ಚು ಮಾಡಿದ್ರಿಂದ ನಿಮಗೆ ಒಂದು ವ್ಯಾಲ್ಯೂ ಇರುವಂಥ ವಸ್ತು ಸಿಗುತ್ತೆ ಮತ್ತು ಅದು ಬಹಳ ವರ್ಷಗಳ ತನಕ ಉಪಯೋಗಕ್ಕೆ ಬರುತ್ತೆ ಅಥವಾ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಕೊಡ್ತಾ ಇರುತ್ತೆ. ಅಂದರೆ ಅದಕ್ಕೆ ನಾವು ಎಕ್ಸ್ಪೆನ್ಸ್ ಅಂತ ಕರೆಯೋದು ಬದಲು ಅಸೆಟ್ ಅಂತ ಕರಿತೀವಿ, ಅಂದರೆ ಆಸ್ತಿ ಅಥವಾ ಸ್ವತ್ತುಗಳು. ಹೇಳಬೇಕು ಅಂತಂದರೆ ವ್ಯಾಲ್ಯೂ ಇರುವಂಥ ವಸ್ತು ಅಥವಾ ಬಿಸ್ನೆಸ್ಗೆ ಸೇರಿದ್ದು ಅಥವಾ ಮುಂದೊಂದಿನ ಬಿಸ್ನೆಸ್ಗೆ ಸೇರಬೇಕಾಗಿದ್ದು ಅಂಥವುಗಳನ್ನು ಅಸೆಟ್ ಅಂತ ಕರಿತೀವಿ. ಎಕ್ಸಾಂಪಲ್, ಫರ್ನಿಚರ್, ಬಿಲ್ಡಿಂಗ್, ಇನ್ಕಮ್ ರಿಸೀವೇಬಲ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಡೆಟರ್ಸ್, ಎಟ್ಸೆಟ್ರಾ. ಇನ್ನು ಈ ಕ್ಯಾಟಗರೀಸ್ ಮಾಡಿರೋ ಉದ್ದೇಶ ಏನು? ಡೆಬಿಟ್ ಕ್ರೆಡಿಟ್ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು ಅಂತಲ್ವಾ. ಅಂದಮೇಲೆ ಇದೆಲ್ಲ ಕ್ಯಾಟಗರೀಸ್ಗೂ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಇರಬೇಕಾಯ್ತು. ಸೊ ಈ ಎಲ್ಲ ಕ್ಯಾಟಗರೀಸ್ಗೂ ಡೆಬಿಟ್ ಕ್ರೆಡಿಟ್ ರೂಲ್ಸನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಈಸಿ ಮೆಥಡ್ ಇದೆ. ಡೆಬಿಟ್ ಅಂದರೆ ರಿಸೀವಿಂಗ್ ಆಸ್ಪೆಕ್ಟ್, ಮೀನ್ಸ್ ರಿಸೀವಿಂಗ್ ಆಫ್ ಬೆನಿಫಿಟ್ಸ್. ಕ್ರೆಡಿಟ್ ಅಂದರೆ ಗಿವಿಂಗ್ ಆಸ್ಪೆಕ್ಟ್, ಮೀನ್ಸ್ ಗಿವಿಂಗ್ ಆಫ್ ಬೆನಿಫಿಟ್ಸ್ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಬಿಸ್ನೆಸ್ಸು ಬೇರೆಯವರಿಗೆ ಯಾವುದೋ ಬೆನಿಫಿಟನ್ನು ಕೊಟ್ಟು ಅಮೌಂಟನ್ನು ರಿಸೀವ್ ಮಾಡಿದ್ರೆ ಅದಕ್ಕೆ ರಿಸಿಟ್ ಅಂತ ಕರಿತೀವಿ ಅಲ್ವಾ. ಅಂದರೆ ಇಲ್ಲಿ ಬೆನಿಫಿಟ್ಟು ಗಿವನ್ ಆಗಿದೆ, ಮೀನ್ಸ್ ರಿಸಿಟ್ಗಳೆಲ್ಲ ಕ್ರೆಡಿಟ್ ಆಗಬೇಕಾಯ್ತು ಅಲ್ವಾ. ಬಿಸ್ನೆಸ್ಗೆ ಓನರಿಂದ ಅಮೌಂಟ್ ರಿಸೀವ್ ಆದರೆ ಅದು ಕ್ಯಾಪಿಟಲ್. ಬಿಸ್ನೆಸ್ಗೆ ಔಟ್ಸೈಡರ್ಸಿಂದ ಅಮೌಂಟ್ ರಿಸೀವ್ ಆದರೆ ಅದನ್ನು ವಾಪಸ್ ಕೊಡೋ ಜವಾಬ್ದಾರಿ ಬಿಸ್ನೆಸ್ ಇದ್ದರೆ ಅದು ಲಯಾಬಿಲಿಟಿ. ಇನ್ನು ಡೇ ಟು ಡೇ ಬಿಸ್ನೆಸ್ಸಲ್ಲಿ ಆ್ಯಕ್ಟಿವಿಟೀಸ್ ನಡೆಸುವಾಗ ಅಮೌಂಟ್ ರಿಸೀವ್ ಆದರೆ ಅದು ರೆವಿನ್ಯೂ. ಇದನ್ನು ನೀವು ಇವಾಗ ತಿಳ್ಕೊಂಡಿದ್ದೀರ. ಅಂದರೆ ಕ್ಯಾಪಿಟಲ್ಲು, ಲಯಾಬಿಲಿಟಿ ಮತ್ತು ರೆವಿನ್ಯೂ ಈ ಮೂರು ಕೇಸಲ್ಲಿ ಅಮೌಂಟು ರಿಸೀವ್ ಆಗುತ್ತೆ ಅಂತ ಆಯಿತು. ಅಂದರೆ ಕ್ರೆಡಿಟ್. ಈ ಮೂರು ಕ್ಯಾಟಗರಿ ಕ್ರೆಡಿಟ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಬಿಸ್ನೆಸ್ಸು ಬೇರೆ ಯಾರಿಂದ ಯಾವುದೋ ಬೆನಿಫಿಟ್ ತಗೊಂಡಿದ್ದಕ್ಕೆ ಅವರಿಗೆ ಅಮೌಂಟ್ ಪೇ ಮಾಡಿದ್ರೆ ಅದಕ್ಕೆ ಪೇಮೆಂಟ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಬೆನಿಫಿಟ್ಟು ರಿಸೀವ್ ಆಗಿದೆ, ಹಾಗಾಗಿ ಪೇಮೆಂಟ್ಗಳನ್ನು
ಡೆಬಿಟ್ ಮಾಡಬೇಕಾಯ್ತು ಅಲ್ವಾ. ಬಹಳ ವರ್ಷಗಳ ತನಕ ಉಪಯೋಗಕ್ಕೆ ಬರುವಂಥ ಅಥವಾ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಕೊಡುವಂಥ ವಸ್ತುಗಳನ್ನು ತಗೊಳ್ಳೋದಕ್ಕೆ ಬಿಸ್ನೆಸ್ಸು ಅಮೌಂಟು ಪೇ ಮಾಡುತ್ತೆ, ಅದು ಅಸೆಟ್. ಹಾಗೆ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ನಡೆಸುವಾಗ ಶಾರ್ಟ್ ಟರ್ಮ್ ಬೆನಿಫಿಟ್ಗೆ ಕೊಡುವಂಥ ವಸ್ತುಗಳನ್ನು ಅಥವಾ ಸರ್ವಿಸ್ಗಳನ್ನು ತಗೊಳ್ಳೋದಕ್ಕೆ ಬಿಸ್ನೆಸ್ಸು ಅಮೌಂಟ್ ಪೇ ಮಾಡಿದ್ರೆ ಅದು ಎಕ್ಸ್ಪೆನ್ಸಸ್. ಅಂದರೆ ಅಸೆಟ್ ಮತ್ತು ಎಕ್ಸ್ಪೆನ್ಸು ಈ ಎರಡೂ ಕೇಸ್ಗಳಲ್ಲಿ ಅಮೌಂಟು ಪೇ ಆಗುತ್ತೆ, ಅಂದರೆ ಪೇಮೆಂಟ್ ಆದಂಗೆ ಆಯಿತು ಅಲ್ವಾ. ಪೇಮೆಂಟ್ ಮೀನ್ಸ್ ಡೆಬಿಟ್. ಹಾಗಾಗಿ ಈ ಎರಡು ಕ್ಯಾಟಗರಿ ಡೆಬಿಟ್ ಅಂತ ನೆನ್ಪಿಟ್ಕೊಳ್ಳಿ. ಈಗ ಡೆಬಿಟ್ ಕ್ರೆಡಿಟ್ ರೂಲ್ಸ್ಗಳನ್ನು ನೋಡೋಣ. CLR ಕ್ಯಾಪಿಟಲ್, ಲಯಬಿಲಿಟಿ, ರೆವಿನ್ಯೂ, ಈ ಮೂರು ಕ್ಯಾಟಗರಿ ಕ್ರೆಡಿಟ್ ಆಗುತ್ತೆ ಅಲ್ವಾ. ಅಂದರೆ ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಮಾಡ್ತೀವಿ, ಡಿಕ್ರೀಸ್ ಆದಾಗ ಏನು ಮಾಡಬೇಕಾಯ್ತು, ಡೆಬಿಟ್ ಮಾಡ್ತೀವಿ. ನೆಕ್ಸ್ಟು E&A ಎಕ್ಸ್ಪೆನ್ಸಸ್ ಆ್ಯಂಡ್ ಅಸೆಟ್ಸ್. ಈ ಎರಡೂ ಕ್ಯಾಟಗರಿ ಡೆಬಿಟ್ ಆಗುತ್ತಲ್ವಾ. ಸೊ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ. ಎಷ್ಟು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅಲ್ವಾ. ಇದನ್ನೆಲ್ಲ ಸಮ್ ಅಪ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.